ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ. ನಾನು ಶುಕ್ರವಾರ ನಾಳೆ ಅನ್ನಂಗೆ ಇವತ್ತೇ ರಂಗೋಲಿ ಹಾಕಿ ದಕ್ಷತನ ಬೆಳಗ್ಗೆಗೆ ಅಂತ ಸ್ವಲ್ಪ ಓಟ್ಸು ಚಿಯಾ ಸೀಡ್ಸು ಮತ್ತು ಮೊಸರು ಹಾಕಿ ನೆನೆಸಿ ಫ್ರಿಜ್ಜಲ್ಲಿ ಇಟ್ಟು ಮಲಗಿದ್ದೆ. ಬೆಳಗ್ಗೆ ಎದ್ದು ಅವಳಿಗೆ ಮತ್ತು ಇವತ್ತೂ ಕಾನ್ಫಿಡೆನ್ಸ್ ಇದ್ದಿದ್ದರಿಂದ ಸ್ವಲ್ಪ ಸ್ಟ್ರಾಬೆರಿ ಮತ್ತು ಬಾಳೆಹಣ್ಣು ಹಾಕಿ ಸ್ಮೂದಿ ಮಾಡಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕೊಟ್ಟೆ. ಯಾಕೆಂದರೆ ಅವಳಿಗೆ ಇವತ್ತು ಊಟ ತಿಂಡಿ ಮತ್ತು ರಾತ್ರಿನ ಲಂಚು ಎಲ್ಲ ಅಲ್ಲೇ ಇತ್ತು ಕಾಲೇಜಲ್ಲಿ. ಮನೇಲಿರೋರಿಗೆ ಇಡ್ಲಿಗೆ ನೆನೆಸಿದ್ದೆ, ಹಂಗಾಗಿ ಇಡ್ಲಿ ಮಾಡಿ ಚಟ್ನಿ ಮಾಡಿದ್ದೀನಿ. ಯಾರ ಮನೇಲಿ ಮಕ್ಕಳು ಹಣ್ಣು ತಿನ್ನಲ್ಲ ಅಂತ ಇರ್ತಾರೆ, ದಯವಿಟ್ಟು ತಿಂಡಿ ಜೊತೆನೇ ಏನು ಹಣ್ಣು ಇರುತ್ತೆ ಮನೇಲಿ ಅದನ್ನು ಕಟ್ ಮಾಡಿ ಕೊಟ್ಬಿಡಿ. ನಮ್ಮ ಮನೇಲೂ ಅದೇ ಪ್ರಾಬ್ಲಮ್ ಆಗಿದ್ದರಿಂದ ನಾನು ಇವಾಗ ಈ ಥರ ಶುರು ಮಾಡ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ನಾನು ಕವಿತನ ಫ್ರೆಂಡ್ ಅಂಗಡಿಗೆ ಹೋಗಿ ಒಂದು ಕಾಟನ್ ಸ್ಯಾರಿ ತೊಗೊಂಬಂದಿದ್ದೆ. ತುಂಬ ಚೆನ್ನಾಗಿದೆ. ಪಿಂಕ್ಗೆ ರಾಯಲ್ ಬ್ಲೂ ಕಾಂಬಿನೇಷನು, ಪೋಚಂಪಲ್ಲಿ ಬಾರ್ಡ್ರು. ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋದು ಇಷ್ಟ ನನಗೆ, ಹಂಗಾಗಿ ಮನೇಲಿ ಜಿಗ್ಸಾಗ್ ಮಿಷಿನ್ ಇರೋದ್ರಿಂದ ಜಿಗ್ಸಾಗ್ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್.